ಸ್ನೇಹಿತರೆ ನಮಸ್ತೆ. ಏನಪ್ಪ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಾಗಿದೆ ಏನಂದರೆ ಬೈಕ್ ಟ್ಯಾಕ್ಸಿ ಆಲ್ರೆಡಿ ಬೆಂಗಳೂರಲ್ಲಿ ಅದೇ ರೀತಿ ಕರ್ನಾಟಕದಲ್ಲಿ ರನ್ ಆಗ್ತಾಯಿದೆ. ಬಟ್ ಇದು 16ನೇ ತಾರೀಕು ಏನು ಸ್ಟಾಪ್ ಮಾಡಬೇಕು ಅಂತೇಳ್ಬಿಟ್ಟು ಏನು ನಮ್ಮ ಹೇಳಿತ್ತು ಹೈಕೋರ್ಟು. ಬಟ್ ಇವತ್ತು ಯಾವುದೇ ರೀತಿಯ ಪರ್ಮಿಷನ್ ಇಲ್ಲದೇನೋ ಏನು ಇದೆಯೋ ಅದ್ರ ಬಗ್ಗೆ ಮಾಹಿತಿ ಕೊಡೋಕ್ಕೆ ನಮ್ಮ ಜೊತೆ ಅರ್ವೇನವರು ಇದ್ದಾರೆ. ಸರ್ ನಮಸ್ತೆ. ಇವಾಗ ಬೈಕ್ ಟ್ಯಾಕ್ಸಿ ಸ್ಟಾಪ್ ಆಗಿದೆ, 2-3 ತಿಂಗಳಾಯಿತು ನಿಮ್ಗೆ ಗೊತ್ತಿರೋ ಹಾಗೇ. ಬಟ್ ಸಡನ್ನಾಗಿ ಇವತ್ತು ಓಲಾ ಅದೇ ರೀತಿ ರ್ಯಾಪಿಡೋದಲ್ಲಿ ಬೈಕ್ ಟ್ಯಾಕ್ಸಿ ರನ್ ಆಗ್ತಾಯಿದೆ, ಅದ್ರ ಬಗ್ಗೆ ಏನು ಹೇಳ್ತೀರಾ? ಸರ್, ಊಬರು ಮತ್ತು ರ್ಯಾಪಿಡೋದಲ್ಲಿ ರನ್ ಆಗ್ತಾ ಇದೆ, ಓಲಾದಲ್ಲಿ ಇನ್ನೂ ಆಗ್ತಾ ಇಲ್ಲ. ಇದು ಕೋರ್ಟ್ನ ಆದೇಶ ಉಲ್ಲಂಘನೆ ಮಾಡಿ ಇಷ್ಟು ದಿನ ಇವರೇನು ಬೈಕ್ ಟ್ಯಾಕ್ಸ್ ಅವ್ರು ಹೇಳ್ತಾ ಇದ್ರು ನಮಗೆ ಕೋರ್ಟ್ ಆದೇಶ ಕೊಟ್ಟಿದೆ ಅಂತೇಳಿ. ಕೋರ್ಟ್ ಯಾವುದೇ ರೀತಿ ಆದೇಶ ಕೊಟ್ಟಿಲ್ಲ. ಕೋರ್ಟು ಸರ್ಕಾರಕ್ಕೆ 1 ತಿಂಗಳವರೆಗೂ ನೀವೇನಾದರೂ ಪಾಲಿಸಿ ಮಾಡೋಂಗಿದ್ರೆ 1 ತಿಂಗಳು ಸಮಯ ತೊಗೊಂಡು ಮಾಡಿ ಅಂತ ಹೇಳಿದೆ. ಎಲ್ಲೂ ನೀವು ಗಾಡಿ ಓಡಿಸಿ ಅಂತ ಹೇಳಿಲ್ಲ. ಕಳೆದ ಬಾರಿನೂ ಕೋರ್ಟ್ ಹೇಳಿದ್ದು ಪಾಲಿಸಿ ಮಾಡಿ, ನಾನು ಯಾವುದೇ ಕಾರಣಕ್ಕೂ ಯಾವುದೇ ಪಾಲಿಸಿ ಇಲ್ಲದನ್ನು ಪರ್ಮಿಷನ್ ಕೊಡ್ಲಿಕ್ಕೆ ಬರಲ್ಲ ಅಂತಲೇ ಕೋರ್ಟ್ ಹೇಳಿದ್ರೆ ಹೇಗೆ ಹೇಳುತ್ತೆ ಅಂದರೆ ಇಷ್ಟು ಕಿಲೋಮೀಟ್ರ್ ರೇಟ್ ಫಿಕ್ಸ್ ಆಗುತ್ತೆ, ಇಷ್ಟು ಕಿಲೋಮೀಟ್ರಿಗೆ ರೇಟ್ ಇಷ್ಟು ಫಿಕ್ಸು, ಮತ್ತು ಇಂತಿಂಥ ಗಾಡಿ ಇದು ಯೆಲ್ಲೋ ಬೋರ್ಡು ವೈಟ್ ಬೋರ್ಡು ಅದೇನು ಮಾಡಬೇಕು ಕೋರ್ಟು ನಿರ್ದಿಷ್ಟವಾಗಿ ಹೇಳುತ್ತೆ. ಇಲ್ಲಿ ಯಾವುದೇ ಮಾನದಂಡ ಉಪಯೋಗಿಸೇ ಇಲ್ಲ ಇವರು ಕೋರ್ಟ್ ಆದೇಶನ ಉಲ್ಲಂಘನೆ ಮಾಡಿದ್ದಾರೆ. ನಾವು ಇವತ್ತು ಶಾಂತಿನಗರ ಈ ಕಚೇರಿಲೇ ಹತ್ರನೇ ಇದ್ದೀವಿ. ಬೆಳಗ್ಗೆಯಿಂದ ಇಲ್ಲೇ ಸಾರಿಗೆ ಸಚಿವರನ್ನ ಮಾತಾಡ್ಸಿದ್ದೀವಿ, ಕಮಿಷನರ್ನ ಮಾತಾಡ್ಸಿದ್ದೀವಿ. ಎಲ್ಲ ಅವ್ರು ಹೇಳಿರೋದು ಒಂದೇ, ನಾವು ಚಾಲಕರ ಪರ ನಿಲ್ತೀವಿ, ಯಾವುದೇ ಕಾರಣಕ್ಕೂ ಅಕ್ರಮಕ್ಕೆ ನಾವು ಸಾಥ್ ಕೊಡಲ್ಲ. ಇವರೇನಾದರೂ ಕೋರ್ಟು ಇವತ್ತು ಸಂಜೆ ಒಳಗಡೆ ಏನು ನೆನ್ನೆ ಆದೇಶ ಆಗಿದೆ ಅದರಲ್ಲಿ ಎಲ್ಲ ದಾಖಲಾತಿ ತೊಗೊಂಡು ಇವ್ರ ಮೇಲೆ ಕೇಸ್ ಹಾಕುವಂಥ ಕೆಲಸನ ಸಾರಿಗೆ ಇಲಾಖೆ ಮಾಡುತ್ತೆ ಸರ್. ಅಂದರೆ ಇವಾಗ ನಿಮಗೆ ಯಾಕೆ ಅನಿಸುತ್ತೆ ಸರ್, ಅಂದರೆ ಯಾಕೆ ಸಡನ್ನಾಗಿ ಓಡ್ಸೋಕ್ಕೆ ಸ್ಟಾರ್ಟ್ ಮಾಡಿದ್ರು ಅಂತ ಅನಿಸುತ್ತೆ? ಏನಾಗಿತ್ತು, ಬೆಂಗಳೂರಿನಲ್ಲಿ ಆಗಲೇ ಪ್ರಯಾಣಿಕರು ಇದರಿಂದ ಆಚೆ ಬಂದಾಗಿತ್ತು. ಎಲ್ಲ ಆಟೋ ಮತ್ತು ಟ್ಯಾಕ್ಸಿ, ಮೆಟ್ರೋ, BMTC ಬಸ್ಗಳನ್ನ ಯಾವುದು ಕಮರ್ಷಿಯಲ್ ವೆಹಿಕಲ್ ಅಂತೇಳಿ 70 ವರ್ಷದಿಂದ ಸೇವೆ ಕೊಡ್ತಾಯಿದ್ರು. ಅದ್ರ ಜೊತೆ ಆಗಲೇ ಎಲ್ಲ ನಾಗರಿಕರು ಹೊಂದ್ಕೊಂಡಿದ್ರು. ಯಾವಾಗ ಇವ್ರಿಗೆ ನಾಗರಿಕರಿಂದ ಸಪೋರ್ಟ್ ಸಿಗಲಿಲ್ಲ ಈ ಬೈಕ್ ಟ್ಯಾಕ್ಸಿ ಅವ್ರಿಗೆ, ಇಲ್ಲಿ ಬೈಕ್ ಟ್ಯಾಕ್ಸಿ ಬೆಂಗಳೂರಿನಲ್ಲಿ ಮಾತೇ ಮುಗಿದೋಗಿತ್ತು. ಈಗ ಕೋರ್ಟ್ನ ಇವರು ವಿರುದ್ಧ ಹೋಗ್ತಾ ಇದ್ದಾರೆ. ಅಂದರೆ ನಾವು ಬೈಕ್ ಟ್ಯಾಕ್ಸಿ ಇವತ್ತು ಒಂದು ದಿವಸ ಓಪನ್ ಮಾಡಿ ಇಷ್ಟು ಲಕ್ಷ ಜನಕ್ಕೆ ಸೇವೆ ಕೊಟ್ಟಿದ್ದೀವಿ, ಏನಂದರೆ ಇಷ್ಟು ಬೈಕ್ ಟ್ಯಾಕ್ಸಿಗೆ ಇಷ್ಟು ಡಿಮ್ಯಾಂಡ್ ಇದೆ ಅನ್ನೋದನ್ನು ಕೋರ್ಟಿಗೆ ಅವ್ರನ್ನ ಉಲ್ಲಂಘನೆ ಮಾಡಿ ತೋರಿಸ್ಲಿಕ್ಕೋಸ್ಕರ ಇವರು ಈ ರೀತಿ ಮಾಡಿದ್ದಾರೆ. ಅಂದರೆ ಸರ್ ಈಗ ಕೋರ್ಟಲ್ಲಿ ಇರೋಂಗೆ ನಡೀತಾ ಇದೆ, ಬಟ್ ಈ ರೀತಿ ಮಾಡಿರೋದು ಕಂಡಕ್ಟ್ ಕೋರ್ಟ್ ಆಗುತ್ತೆ ಅಂತ? ಹೌದು, ನಿಜವಾಗ್ಲೂ ಅದೇ ಸಾರಿಗೆ ಸಚಿವರು ಅದೇ ಹೇಳ್ತಾ ಇರೋದು, ಕಮಿಷನರು ಅದೇ ಹೇಳ್ತಾ ಇರೋದು. ಇವತ್ತು ಸಾಯಂಕಾಲದೊಳಗಡೆ ಅದನ್ನು ಆರ್ಡ್ರನ್ನ ಪೂರ್ತಿ ತೊಗೊಂಡು ನಾಳೆ ಎಲ್ಲೆಲ್ಲಿ ಒಂದೊಂದು ಬೈಕು ಈ ಥರ ಕಾನೂನನ್ನ ಉಲ್ಲಂಘನೆ ಮಾಡಿ ಓಡ್ತಾ ಇದ್ದಾವೆ ಅವ್ರಿಗೆಲ್ಲ ದಂಡ ಹಾಕಿ DLನೂ ಸಹ ಜಪ್ತಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಏನಾದರೂ ಈ ಕೋರ್ಟಲ್ಲಿ ಆರ್ಡ್ರಲ್ಲಿ ಅವರು ಯಾವ ಬೈಕ್ ಟ್ಯಾಕ್ಸಿ ಪರ ಬರೆದಿದ್ರೆ ಅದಕ್ಕೇನು ಕಾನೂನು ತೊಗೋಬೇಕು, ಮುಂದಕ್ಕೆ ಸ್ಟೆಪ್ ಹೋಗ್ತೀವಿ. ನಮಗೆ ಇಲ್ಲಿವರೆಗೂ ಬಂದಿರೋ ಮಾಹಿತಿ ಪ್ರಕಾರ ಯಾವುದೇ ಕಾರಣಕ್ಕೂ ಬೈಕ್ ಟ್ಯಾಕ್ಸಿಗೆ ಹೈಕೋರ್ಟು ಓಡಿಸಿ ಅಂತ ಎಲ್ಲೂ ಪರ್ಮಿಷನ್ ಕೊಟ್ಟಿಲ್ಲ. ಇವರೇನಾದರೂ ನಾಳೆ ಇದೇ ರೀತಿ ಓಡಿಸಿದ್ರೆ ನಾವು ಸಾರಿಗೆ ಇಲಾಖೆ ಮುತ್ತಿಗೆ ಹಾಕೋ ಮುಖಾಂತರ, ಸಾರಿಗೆ ಅಧಿಕಾರಿಗಳಿಗೆ ಪ್ರೆಷರ್ ಹಾಕೋ ಮುಖಾಂತರ, ಹೇಗೆ ಆಟೋಗೆ ಹಿಡಿದು ಫೈನ್ ಹಾಕ್ತೀರಾ, ಟ್ಯಾಕ್ಸಿಗೆ ಹಿಡಿದು ಫೈನ್ ಹಾಕ್ತೀರಾ, ಅದೇ ರೀತಿ ಈ ಬೈಕ್ಗಳನ್ನ ಯಾರ್ಯಾರು ಅಕ್ರಮವಾಗಿ ಬೈಕ್ ಓಡಿಸ್ತಾ ಇದ್ದಾರೆ ಅವ್ರಿಗೆಲ್ಲರಿಗೂ ಹಿಡಿದು 10,000 ರಿಂದ 20,000 ದಂಡ ಮತ್ತು ಗಾಡಿ ಜಪ್ತಿ ಮಾಡಿ ಮತ್ತು DLನ ಸಸ್ಪೆಂಡ್ ಮಾಡಬೇಕು ಅಂತ ಕೇಳಿದ್ದೀವಿ. ಸರ್ ನಿಮಗೆ ಅಂದರೆ ಯಾಕೆ ಓಡಿಸ್ತಾ ಇದ್ದಾರೆ, ಅಥವಾ ಏನಾದ್ರು ಒಳಗಡೆ ಏನಾದ್ರು ಲಿಂಕ್ ಇದೆಯಾ ಅಂತ? ಈ ಬಂಡವಾಳಶಾಹಿಗಳ ಕಂಪ್ನಿಗಳು ಏನು ಬೈಕ್ ರ್ಯಾಪಿಡೋ ಬೈಕ್ ಇರ್ಬೋದು ಅಥವಾ ಓಲಾ ಊಬರ್ ಅಂತ ಇರೋದು, ಈ ಒಂದು ಕರ್ನಾಟಕದಲ್ಲಿ ಹಿಂದೆ 18ನೇ ಇಸ್ವಿ ಮಾನ್ಯ ಮುಖ್ಯಮಂತ್ರಿ ಯಡಿಯೂರಪ್ಪ ಇದ್ದಾಗ ಅದನ್ನು ಇನಾಗ್ರೇಷನ್ ಮಾಡಿದ್ರು. ಬಟ್ ಏನಾಗಿದೆ ಅಂದರೆ ಅವತ್ತಿಗೆ ಇವರು ಎಲೆಕ್ಟ್ರಿಕ್ ಬೈಕ್ ಟ್ಯಾಕ್ಸಿನ ಪಾಲಿಸಿನ ಮಾಡಿದಾಗ ಇವರು ಗಾಡಿಗಳನ್ನ ರಿಜಿಸ್ಟರ್ ಮಾಡಬೇಕಾಯಿತು. ಹೋದಾಗ ಇವರು ಏನು ಮಾಡಿದ್ರು, ಬಂಡವಾಳನೇ ಹಾಕ್ದೇನೆ ಬೆಂಗಳೂರು ನಗರದ ಜನತೆನ ಪ್ರೈವೇಟ್ ವೆಹಿಕಲ್ಗಳನ್ನ ಪೆಟ್ರೋಲ್ ಗಾಡಿಗಳನ್ನ ಬಳಸಿ ಇವತ್ತು ಬೆಂಗಳೂರು ನಗರದ ಜನಕ್ಕೆ ಅವನ್ನೆಲ್ಲ ಆಹ್ವಾನ ಕೊಟ್ಟು ಅವ್ರಿಗೆ ಆಫರ್ಗಳನ್ನ ಕೊಟ್ಟು ಆ ಡ್ರೈವರ್ಗಳನ್ನಾಗಿ ತೊಗೊಂಡ್ರು. ಬಟ್ ಇವತ್ತೇನಾಗಿದೆ, ನಮ್ಮ ರಾಜ್ಯ ಸರ್ಕಾರ ಏನು ಬೈಕ್ ಟ್ಯಾಕ್ಸಿ ಯೋಜನೆ ನಮ್ಮಲ್ಲಿ ಏನಿದೆ ಅದನ್ನು ಪೆಟ್ರೋಲ್ ಬೈಕ್ ಟ್ಯಾಕ್ಸಿದು ಯಾವುದೇ ಕಾನೂನಿಲ್ಲ, ಹಾಗಾಗಿ ಎಲೆಕ್ಟ್ರಿಕ್ ಬೈಕ್ ಟ್ಯಾಕ್ಸಿ ಅಂತಲೇ ಇರೋದು. ಆದರೆ ನಾವು ಇದನ್ನು ರದ್ದು ಮಾಡಿದ್ವಿ. ಇದು ಯಾಕೆಂತಂದರೆ ಈ ಬೈಕ್ ಟ್ಯಾಕ್ಸಿಗಳಲ್ಲಿ ಏನೇನು ಅನಾಹುತಗಳಾಯಿತು, ಪ್ರಯಾಣಿಕರಿಗಿರ್ಬೋದು, ಮಹಿಳಾ ಪ್ರಯಾಣಿಕರಿರ್ಬೋದು, ಸುರಕ್ಷತೆ ಇಲ್ಲದೆ ಇರೋದ್ರ ಬಗ್ಗೆ ಇರ್ಬೋದು, ಮತ್ತು ಇಲ್ಲಿ ಸರ್ಕಾರ ಯಾವುದೇ ಪಾಲಿಸಿನ ಮಾಡದೇ ಇರೋರ್ಬೋದು, ಇವೆಲ್ಲವೂ ಕಾನೂನು ಕಾಲಿಗೆ ದೂರಿ ಪ್ರಯಾಣಿಕರದ ಹಣ ವಸೂಲು ಮಾಡಿ ಮತ್ತು ಅನೇಕ ಯೂತ್ಸ್ಗಳನ್ನ ಪ್ರೇರೇಪಣೆ ಮಾಡಿ ಅವ್ರನ್ನೂ ಹಾಳು ಮಾಡೋದಂಥ ಕೆಲಸನೂ ಮಾಡ್ಕೊಂಡು ಬಂದಿತ್ತು. ಹಾಗಾಗಿ ಆಟೋ ಚಾಲಕರ ಆದಾಯಕ್ಕೂ ಧಕ್ಕೆ ಆಗಿತ್ತು. ಹಾಗಾಗಿ ಬೆಂಗಳೂರು ನಗರದ 70 ವರ್ಷಗಳಿಂದ ಆಟೋ ಸೇವೆಯನ್ನು ಮಾಡ್ತಕ್ಕಂಥ ಚಾಲಕರುಗಳು ಇದನ್ನು ಖಂಡಿಸಿ ಹೋರಾಟಗಳನ್ನ ಮಾಡಿ ಮಾನ್ಯ ಮುಖ್ಯಮಂತ್ರಿಯವರಿಗೆ ಮತ್ತು ಸಾರಿಗೆ ಮಂತ್ರಿಗಳು ವಿಶೇಷವಾಗಿ ಎಲ್ಲರಿಗೂ ಮನವಿ ಸಲ್ಲಿಸಿ ಇದನ್ನು ಮನವರಿಕೆ ಮಾಡಿಕೊಟ್ಟಿದ್ವಿ. ಹಾಗಾಗಿ ಬೆಂಗಳೂರು ನಗರದಲ್ಲಿ
ಏನು ಆಟೋ ಚಾಲಕರು ಯಾವತ್ತೂ ಮಂಚೂಣಿಯಲ್ಲಿರ್ತಾರೆ. ಬೈಕ್ ಟ್ಯಾಕ್ಸಿಗೆ ಯಾವುದೇ ಕಾರಣಕ್ಕೂ ನಾವು ಒಪ್ಪೋದಿಲ್ಲ. ಬಂದರೂ ಸಹ ನಾವು ಇದಕ್ಕೆ ವಿರುದ್ಧವಾಗಿ ಹೋರಾಟ ಮಾಡಲೇಬೇಕಾಗುತ್ತೆ. ಅದು ಯಾವುದೇ ಸರ್ಕಾರ ಇರ್ಬೋದು, ಅದು ಅಧಿಕಾರಿಗಳಿರ್ಬೋದು. ನಾವು ಯಾವತ್ತೂ ಆಟೋ ಚಾಲಕರ ಪರವಾಗಿ ಆಟೋ ಸಂಘಟನೆಗಳು ಇದ್ದೇ ಇರ್ತೀವಿ ನಾವು. ಈಗ ಇಷ್ಟು ದಿವಸ ಬೈಕ್ ಟ್ಯಾಕ್ಸಿ ಸ್ಟಾಪ್ ಇತ್ತು, ಬಿಸ್ನೆಸ್ ಏನಾದ್ರು ಇಂಪ್ರೂವ್ ಆಗಿತ್ತಾ? ಯಾವ ರೀತಿ ಆಟೋ ಚಾಲಕರಿಗೆ ಬೈಕ್ ಟ್ಯಾಕ್ಸಿ ಮತ್ತು ಏನು ಸರ್ಕಾರ ಬಸ್ ಯೋಜನೆಗಳಿತ್ತ ಫ್ರೀ ಯೋಜನೆಯಿಂದ ಏನಾಗಿದ್ದು ಹೊಡೆತ ಬಿದ್ದ ಆದಾಯಕ್ಕೆ ಇವತ್ತು ಸಾಲಗಳನ್ನ ಕಟ್ಟೋಕ್ಕಾಗ್ತಾಯಿಲ್ಲ, ಮಕ್ಕಳು ವಿದ್ಯಾಭ್ಯಾಸಕ್ಕೆ ಮಾಡ್ಸೋಕ್ಕಾಗ್ತಾಯಿಲ್ಲ, ಮತ್ತು ಆರೋಗ್ಯ ವಿಚಾರ ನೋಡ್ಕೊಳ್ಳೋಕ್ಕಾಗ್ತಾಯಿಲ್ಲ, ವಸತಿ ವಿಚಾರವಂತೂ ಏನಿಲ್ಲ. ಹಾಗಾಗಿ ಇದರಿಂದ ಸ್ವಲ್ಪ ಚೇತರಿಸ್ಕೊಳ್ಳೋ ಮಟ್ಟಿಗೆ, ಅಂದರೆ ಕೋವಿಡ್ ಆಫ್ಟರ್ ಆದಮೇಲೆ ನಂತರ ಈಗ ಒಂದು 2-3 ತಿಂಗಳಿಂದ ಚೇತರಿಸ್ಕೊಂಡಿರೋ ಚಾಲಕರು ಮತ್ತು ಈ ಸುದ್ದಿಯನ್ನು ಕೇಳಿ ಆಟೋ ಚಾಲಕರು ಮನಸ್ಸನ್ನು ದೃಷ್ಟಿನ ಕೆಡಿಸ್ಕೊಂಡಿದ್ದಾರೆ. ಅವರ ಮನಸ್ಸನ್ನು ಹಾಳು ಮಾಡ್ತಕ್ಕಂಥ ಬೈಕ್ ಟ್ಯಾಕ್ಸಿಯವರು ನಿನ್ನೆ ರಾತ್ರಿಯಿಂದ ಪ್ರಾರಂಭ ಮಾಡಿ ನಮ್ಮನ್ನು ನಿದ್ದೆಗೆಡಿಸೋಂಥ ಕೆಲಸ ಮಾಡ್ತಾಯಿದ್ದಾರೆ. ಯಾವುದೇ ಕಾರಣಕ್ಕೂ ನಾವು ಬಿಡೋದಿಲ್ಲ, ಅವ್ರನ್ನೂ ನಿದ್ದೆಗೆಡಿಸೋವರೆಗೂ ನಾವು ಬಿಡೋದಿಲ್ಲ ಅಂತೇಳಿ ಆಟೋ ಸಂಘಟನೆಗಳು ತೀರ್ಮಾನ ತೊಗೊಂಡಿದ್ವಿ. ಸರ್, ಈಗ ನಿಮ್ಮ ಸಚಿವರ ಜೊತೆ ಮಾತಾಡಿದ್ರಿ, ಏನು ಹೇಳಿದ್ರು ಸಚಿವರು? ಸಚಿವರು ಈಗ ಕೋರ್ಟಲ್ಲಿದೆ, ಆ ವಿಚಾರವಾಗಿ ಯಾವುದು ಭರವಸೆ ಕೊಡಲಿಲ್ಲ. ಆದರೆ ಚಾಲಕರ ಪರವಾಗಿ ನಾನು ಯಾವುದೇ ವಿರೋಧಿ ಕೆಲಸ, ಆಟೋ ಚಾಲಕರಾಗಿರ್ಬೋದು, ಟ್ಯಾಕ್ಸಿ ಆಗಿರ್ಬೋದು, ನಾನು ಚಾಲಕರ ಪರ ನಿಂತ್ಕೋತೀನಿ ಅಂತೇಳಿ ನಮಗೆ ಭರವಸೆ ಕೊಟ್ಟಿದ್ದಾರೆ ಸರ್. ಓಕೆ, ನಿಮ್ಮ ಇದೇ ರೀತಿ ರನ್ನಿಂಗ್ ಆದರೆ ಮುಂದಿನ ನಡೆ ನಿಮ್ಮದು? ಸರ್, ಸೆಪ್ಟೆಂಬರ್ 11 ಹೋರಾಟ ನೋಡಿದ್ದೀವಿ. ಅದು ಒಂದು ದಿನಕ್ಕೋಸ್ಕರ ಹೋರಾಟ, ಅದು ಟ್ರಯಲ್ಲು. ಇದೇ ರೀತಿ ಏನಾದರೂ ಸರ್ಕಾರ ಅವ್ರಿಗೆ ಬೈಕ್ ಟ್ಯಾಕ್ಸಿ ಪಾಲಿಸಿ ಮಾಡಿಕೊಡ್ತೀವಿ ಅಂದರೆ ಬೆಂಗಳೂರಿನಲ್ಲಿರುವಂತಹ 2 ಲಕ್ಷಕ್ಕೂ ಆಟೋ, 2 ಲಕ್ಷಕ್ಕೂ ಕಾರುಗಳು, ಬಸ್ಗಳು ಎಲ್ಲ ನಾವು ನಿಲ್ಲಿಸಿ, ವಾರಗಟ್ಟಲೆ ಬೇಕಾದ್ರೆ ನಿಲ್ಲಿಸಿ ಸತ್ಯಾಗ್ರಹ ಮಾಡಿ ಬೆಂಗಳೂರಿನಲ್ಲಿ ಒಂದು ಕಮರ್ಷಿಯಲ್ ವೆಹಿಕಲ್ಲು ಓಡೋ ರೀತಿ ನಾವು ನಿಲ್ಲಿಸಿ ಪ್ರತಿಭಟನೆ ಮಾಡಲಿಕ್ಕೂ ಮುಂದಾಗ್ತೀವಿ ಸರ್. ಓಕೆ, ಅದು ಇನ್ನೊಂದು ಅಂದರೆ ಈಗ ಏನು ಬೈಕ್ ಟ್ಯಾಕ್ಸಿ ಸ್ಟಾಪ್ ಆಗಿತ್ತು ಅಂದರೆ ತುಂಬ ಮುಂಚೆಯಿಂದನೇ ಹೇಳ್ತಾಯಿದ್ರಿ ನಮಗೆ ಬಾಡಿಗೆ ಇಲ್ಲ, ನಮಗೆ ಅರ್ನಿಂಗ್ ಆಗ್ತಾಯಿಲ್ಲ, ಅಥವಾ ನಮ್ಮ ಕುಟುಂಬನ ನಡ್ಸೋಕ್ಕಾಗ್ತಾಯಿಲ್ಲ ಅಂತ. ಈಗ ಬೈಕ್ ಟ್ಯಾಕ್ಸಿ ಸ್ಟಾಪ್ ಆಗಿತ್ತಲ್ಲ, ಅವಾಗ ಚೆನ್ನಾಗಿ ರನ್ನಿಂಗ್ ಆಗ್ತಾಯಿತ್ತು? ತುಂಬ ಚೆನ್ನಾಗಿತ್ತು ಸರ್. ಏನಾಯಿತು, ಪೀಕ್ ಅವರು ಬೆಳಗ್ಗೆ 8 ಗಂಟೆಯಿಂದ 10 ಗಂಟೆವರೆಗೂ ಸಮಸ್ಯೆ ಇಲ್ಲ, ಮತ್ತು ಸಂಜೆ 5 ಗಂಟೆಯಿಂದ 8 ಗಂಟೆವರೆಗೂ ಬಾಡಿಗೆಗೆ ಯಾವ ಸಮಸ್ಯೆ ಇಲ್ಲ. ಯಾಕಂದರೆ ಟ್ರಾಫಿಕ್ ಹೆವಿ. ನಮಗೆ ಸಮಸ್ಯೆ ಬರ್ತಾಯಿದ್ದು 10 ಗಂಟೆಯಿಂದ 4 ಗಂಟೆವರೆಗೂ ಯಾವುದೇ ಪ್ರಯಾಣಿಕರು ಆಟೋ ಟ್ಯಾಕ್ಸಿಗೆ ಬರ್ತಾ ಇರಲಿಲ್ಲ. ಏನು ಈಗ ಬೈಕ್ ಟ್ಯಾಕ್ಸಿ ಸ್ಟಾಪ್ ಆದಾಗಿಂದ ನಮಗೆ ತುಂಬ ಪ್ರಯಾಣಿಕರ ಸಂಖ್ಯೆ ಜಾಸ್ತಿ ಆಗಿತ್ತು. ಒಂದು 1000 ರೂಪಾಯಿ ದುಡಿಯೋರು 1500 ರೂಪಾಯಿ, ಒಂದು ದಿನಕ್ಕೆ 500 ರೂಪಾಯಿವರೆಗೂ ಹೆಚ್ಚಿನ ವ್ಯಾಪಾರ ನಮಗೆ ಆಗ್ತಾಯಿತ್ತು. ಆಗಲೇ ಇವತ್ತು ಒಂದು ದಿವಸ ಇವರು ಸ್ಟಾಪ್ ಬಂದು ಏನು ಬೈಕ್ ಟ್ಯಾಕ್ಸಿ ಬಂದಿದ್ದಕ್ಕೆ ಆಗಲೇ ಸುಮಾರು ಮಧ್ಯಾಹ್ನ ಆಗಲೇ ಸುಮಾರು ಕಡೆ ಗಾಡಿಗಳು ನೋಡ್ಕೊಂಡು ಬಂದ್ವಿ, ಅಲ್ಲಲ್ಲೇ ಗಾಡಿಗಳು ನಿಂತ್ಕೊಂಡಿದ್ದಾವೆ. ಯಾಕೆಂದರೆ ಮಧ್ಯಾಹ್ನ ಹೊತ್ತು ಬುಕ್ಕಿಂಗ್ ಕಮ್ಮಿ ಆಗಿದೆ. ಇದು ನಮಗೆ ಬೈಕ್ ಟ್ಯಾಕ್ಸಿಯಿಂದ ತುಂಬ ತೊಂದರೆ ಆಗ್ತಿದೆ. ಬೆಂಗಳೂರು ನಗರದಲ್ಲಿ ನಾವು ಪ್ರಯಾಣಿಕರನ್ನ ಕೇಳ್ಕೊಳೋದು ಸುರಕ್ಷತೆ ದೃಷ್ಟಿಯಿಂದ ಆಟೋ ಮತ್ತು ಟ್ಯಾಕ್ಸಿನ ಹತ್ತಿ ಅಂತ ಕೇಳ್ಕೊತೀವಿ ಸರ್. ಏನಾದ್ರು ಈ ಟೈಮಲ್ಲಿ ಕಂಪ್ನಿಗಳೇನಾದ್ರು ಮೀಟ್ ಮಾಡೋಕ್ಕೆ ಅಥವಾ ಏನಾದ್ರು ಟ್ರೈ ಮಾಡಿದ್ರ ನಿಮ್ಮ ಕಡೆಯಿಂದ, ನಿಮ್ಮ ಸಂಘಟನೆಗಳ ಕಡೆಯಿಂದ? ಇಲ್ಲ, ಈಗ ಅವ್ರಿಗೆ ಅಷ್ಟೊಂದು ಧೈರ್ಯ ಇಲ್ಲ. ಸ್ಟಾರ್ಟಿಂಗ್ ಶುರುವಾದಾಗ ಮಾಡಿದರು. ಯಾವಾಗ ಅವ್ರಿಗೆ ಗೊತ್ತಾಯಿತು ಬೆಂಗಳೂರಿನಲ್ಲಿರೋ ಎಲ್ಲ ಸಂಘಟನೆಯವರು ಆಟೋ ಚಾಲಕರ, ಟ್ಯಾಕ್ಸಿ ಚಾಲಕರ ಪರ ನಿಂತ್ಕೋತಾರೆ ಅಂಥೇಳಿ, ಆವಾಗಿಂದ ಇವರು ಮುಂಚೆ ಸಚಿವರನ್ನೂ ಭೇಟಿ ಮಾಡಲಿಕ್ಕೆಲ್ಲ ಹೋಗಿದ್ರು. ಈಗ ಯಾರನ್ನೇ ಭೇಟಿ ಮಾಡುವಂಥ ಅವಕಾಶ ಇವ್ರಿಗೆ ಯಾರೂ ಕೊಡ್ತಾಯಿಲ್ಲ. ಈಗ ಇವರು ಕೋರ್ಟ್ನ ಆದೇಶನ ಉಲ್ಲಂಘನೆ ಮಾಡಿ ಬೈಕ್ ಟ್ಯಾಕ್ಸಿ ತರಬೇಕು ಅಂತೇನೋ ಒಳಂದೊಳಗಡೆ ಏನೋ ದೊಡ್ಡ ಮಟ್ಟದಲ್ಲಿ ಪ್ರಯತ್ನ ಪಡ್ತಾರೆ. ಇದು ಆಗದ ರೀತಿ ನಾವೆಲ್ಲ ನೋಡ್ಕೋತೀವಿ ಸರ್. ಓಕೆ, ಇನ್ನೊಂದು ಅಂದರೆ ಈಗ ಅಕಸ್ಮಾತ್ ಎಲ್ಲ ಗಾಡಿಗಳು ಬೈಕ್ ಟ್ಯಾಕ್ಸಿಗಳು ಓಡಾಡಿದ್ರೆ ಅಂದರೆ ಸಂಘಟನೆಗಳು ಹಿಡಿಯುವಂಥ ಕೆಲಸ ಮಾಡ್ತೀರಾ ಏನು, ಅಥವಾ ಏನು ಕೋರ್ಟ್ ಏನಿದೆ ಅದು ಮಾಡ್ತೀರಾ? ಸರ್, ಸಂಘಟನೆಗಳು ಕೆಲಸ ನಮ್ಮದು ಸರ್ಕಾರದ ಜೊತೆ ಹೋರಾಟ ಮಾಡೋದು. ಸರ್ಕಾರ ಅಧಿಕಾರಿಗಳನ್ನ ಕೆಲಸ ಮಾಡ್ಲಿಕ್ಕೆ ಬಿಡಲ್ಲ ಸರ್ ನಾವು. ಈ ಬೈಕ್ ಟ್ಯಾಕ್ಸ್ಗಳು ಏನಾದರೂ ಅಕ್ರಮವಾಗಿ ಹೈಕೋರ್ಟ್ ಆದೇಶ ಉಲ್ಲಂಘನೆ ಮಾಡಿ ಓಡಿಸ್ತಾ ಇದ್ದರೆ ಒಂದು ಸಾರಿಗೆ ಇಲಾಖೆಯಲ್ಲೂ ಕೆಲಸ ಮಾಡ್ಲಿಕ್ಕೆ ಬಿಡಲ್ಲ ನಾವು. ಅವ್ರು ಬಂದು ರೋಡಲ್ಲಿ ಕೆಲಸ ಮಾಡಿ ಅದು ನಿಲ್ಲಿಸೋವರೆಗೂ ನಾವು ಸಾರಿಗೆಯನ್ನು ಬಂದ್ ಮಾಡ್ತೀವಿ. ನಾವು ಹೋಗಿ ಬೈಕ್ ಟ್ಯಾಕ್ಸಿ ಹಿಡಿಯೋದು ನಮ್ಮ ಕೆಲಸ ಅಲ್ಲ, ಅದು ಸರ್ಕಾರದ ಕೆಲಸ. ಸರ್ಕಾರಕ್ಕೆ ನಾವು ತೆರಿಗೆ ಕಟ್ತಾ ಇದ್ದೀವಿ. ನಮಗೆ ಪರ್ಮಿಟ್ ಕೊಟ್ಟ ಮೇಲೆ ಇವರು ನಮಗೆ ಬಾಡಿಗೆ ಹೊಡಿಲಿಕ್ಕೆ ರೈಟ್ಸ್ ಇದೆ. ಇಲ್ಲಿ ಯಾರೋ ಬೈಕೊಂಡು ಬಂದು ಬಾಡಿಗೆ ಹೊಡ್ಕೊಂಡು ಹೋಗ್ತಾನೆ ಅಂದರೆ ಇದಕ್ಕೆ ನಮ್ಮ ಅವಕಾಶ ಇರೋದಿಲ್ಲ. ನಾವು ನಿಮ್ಮ ಮಾಧ್ಯಮ ಮುಖಾಂತರ ನಾವು ಕೇಳ್ಕೊತೀವಿ. ಯಾಕೆ ನಿಮ್ಮ ಮಾಧ್ಯಮನ ಸಾವಿರಾರು ಆಟೋ ಚಾಲಕರು ಫಾಲೋ ಮಾಡ್ಕೊಂಡಿದ್ದಾರೆ. ನಾನು ಈ ಮೂಲಕ ಕೇಳ್ಕೊಳೋದು, ಎಲ್ಲೂ ನೀವು ಕಾನೂನನ್ನ ಕೈಗೆತ್ಕೊಳೋದು ಬೇಡ. ಕಾನೂನನ್ನ ಯಾರು ಕೈಗೆತ್ಕೊಳ್ಬೇಕು? RTO ಅಧಿಕಾರಿಗಳು, ಸಂಚಾರಿ ಪೊಲೀಸ್ನವರು ಮತ್ತು ಬೆಂಗಳೂರು ಸಿಟಿ ಪೊಲೀಸ್ನವರು ಎತ್ಕೋಬೇಕು. ಅವರು ಎತ್ಕೋತಾರೆ. ಕೋರ್ಟ್ ಆದೇಶ ಉಲ್ಲಂಘನೆ ಮಾಡಿದ್ರೆ ಕೋರ್ಟು ಅವ್ರಿಗೆ ನಿರ್ದೇಶನ ಕೊಡುತ್ತೆ. ಇದೇ ಕೋರ್ಟು ಮುಂಚೆ ಯಾರಿಗೆ ಕೊಟ್ಟು ಸರ್? ನೀವು ಪೊಲೀಸ್ ಆಟೋದವ್ರಿಗೆ ಎಲ್ಲರೂ ಹಿಡಿದ್ರೆ ನೀವು ಪೊಲೀಸವ್ರಿಗೆ ಹೇಳಿತ್ತು, ನೀವು ಅವ್ರಿಗೆ ರಕ್ಷಣೆ ಕೊಡಿ ಬೈಕ್ ಅವ್ರಿಗೆ ಅಂತ. ಈಗ ಇವರು ಇದೇ ಕೋರ್ಟ್ ಆದೇಶ ಉಲ್ಲಂಘನೆ ಮಾಡಿದ್ದಾರೆ. ಈಗ ಇವ್ರಿಗೆ ಯಾರು ಉತ್ತರ ಕೊಡಬೇಕು? ಕೋರ್ಟ್ ಕೊಡುತ್ತೆ ಸರ್. ಯಾರಿಗೆ ಕೊಡಿಸ್ಬೇಕು ಅವ್ರ ಕೈಯಿಂದ ಕೊಡಿಸುತ್ತೆ. ಅಂದರೆ ಏನಾದ್ರು RTO ಅವ್ರಿಗೆ ಏನಾದ್ರು ಮುಟ್ಸುವಂಥ ಕೆಲಸನ ಮಾಡಿದ್ದೀರಾ ಯಾವ ರೀತಿ? ಹೌದು, ಆಗಲೇ ಬೆಳಗ್ಗೆಯಿಂದ ಇಲ್ಲೇ ಇದ್ದೀವಿ. ಬೆಳಗ್ಗೆ 11 ಗಂಟೆಯಿಂದ ಈಗ ಸಂಜೆ 5:05 ಆಯಿತು. ಬೆಳಗ್ಗೆಯಿಂದ ಏನೇನು ಫಾಲೋ ಅಪ್ ಆಗ್ತದೆ ಎಲ್ಲನೂ ಇಲ್ಲೇ ನಿಂತ್ಕೊಂಡು ಫಾಲೋ ಅಪ್ ಮಾಡ್ಕೊಂಡಿದ್ದೀವಿ. ಇದು ಯಾವುದೇ ಕಾರಣಕ್ಕೂ ನಾಳೆ ಒಳಗಡೆ ನಮಗೆ ಈ ಪೂರ್ತಿ ಮಾಹಿತಿ ಬರುತ್ತೆ. ಈಗ ಏನೇ ಹೇಳಿದ್ರು ಅದು
ಕೋರ್ಟ್ ಆದೇಶದಲ್ಲಿ ಏನಿದೆ ನಮಗೆ ಇನ್ನೂ ಕರೆಕ್ಟಾಗಿ ಗೊತ್ತಾಗಿಲ್ಲ. ನಾಳೆ ಆದೇಶ ಏನಿದೆ ನೋಡಿಕೊಂಡು ಅದ್ರ ಮೇಲೆ ಏನಾದರೂ ಗಾಡಿ ಓಡ್ತಾ ಇದ್ದಾವೆ, ಕೋರ್ಟ್ ಆದೇಶ ಕೊಟ್ಟಿಲ್ಲ ಅಂದರೂ ಗಾಡಿ ಓಡ್ತಾ ಇದ್ದಾವೆ ಅಂತ ಗೊತ್ತಾದ ಮೇಲೆ ಏನು ಅಧಿಕಾರಿಗಳಿಗೆ ಏನು ನಾವು ತಗೋಬೇಕು, ಕೆಲಸ ಯಾವ ರೀತಿ ಕೆಲಸ ಕೊಡಬೇಕು ಅದು ಕೊಡ್ತೀವಿ.